ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಅಂತೂ ಇಂತೂ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಸಾಕಷ್ಟು ಚರ್ಚೆ ಆಗ್ತಿತ್ತು ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ. ಕಾರಣ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಸಾಕಷ್ಟು ನಾಯಕರು ಪದೇ ಪದೇ ದೆಹಲಿಗೆ ಹೋಗ್ತಾ ಇದ್ರು ಕೂಡ ಹೈಕಮಾಂಡ್ ಮಟ್ಟದ ನಾಯಕರು ಅವಕಾಶವನ್ನ ಮಾಡಿಕೊಡ್ತಾನೆ ಇರಲಿಲ್ಲ. ಹೀಗಾಗಿ ನಾನಾ ರೀತಿಯಾದಂಥ ಚರ್ಚೆ ನಡೀತಾ ಇತ್ತು. ಯಾಕೆ ಹೈಕಮಾಂಡ್ ಹೀಗೆ ಮಾಡ್ತಾ ಇದೆ, ಜೊತೆಗೆ ಇದು ಎಂಥ ಗುಲಾಮಗಿರಿತನ ಎನ್ನುವ ರೀತಿಯಲ್ಲಿ, ಅಂದರೆ ಇವರು ಪದೇ ಪದೇ ದೆಹಲಿಗೆ ಹೋಗೋದಂತೆ, ಅವ್ರ ಟೈಮ್ ಕೊಡದೆ ಸತಾಯಿಸೋದಂತೆ, ಇವತ್ತು ನಾಳೆ ಅಂತ ಹೇಳೋದಂತೆ. ಯಾಕಂದ್ರೆ ಇಲ್ಲಿ ಇರುವಂಥ ಅವಧಿಯೇ ಇನ್ನು 2 ವರ್ಷ ಅಷ್ಟೇ. ಅಂಥದ್ರಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ 2 ತಿಂಗಳಾದರೂ ಕೂಡ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ಇಲ್ಲ ಅಂದಾಗ ಟೀಕೆ ಸಹಜ, ಜನ ಕೂಡ ಟೀಕೆ ಮಾಡ್ತಾ ಇದ್ರು. ಅದಾದ ಬಳಿಕ ಸಹಜವಾಗಿ ಒಂದು ಕುತೂಹಲ ಇತ್ತು, ಇಷ್ಟು ಟೈಮ್ ತೆಗೆದುಕೊಳ್ತಿದ್ದಾರೆ ಅಂದ್ರೆ ಏನೋ ಹೊಸ ಪ್ರಯೋಗವನ್ನ ಮಾಡ್ತಿದ್ದಾರೆ ಎನ್ನುವ ರೀತಿಯಲ್ಲಿ. ಕಾರಣ ಬಿಜೆಪಿ ಬೇರೆ ಬೇರೆ ಕಡೆಗಳಲ್ಲಿ ಪ್ರಯೋಗವನ್ನ ಮಾಡಿದ್ದೆಲ್ಲ, ಅದೇ ಪ್ರಯೋಗವನ್ನ ಕಾಂಗ್ರೆಸ್ ಕರ್ನಾಟಕದಲ್ಲಿ ಮಾಡಬಹುದು ಅಂತ ಒಂದಷ್ಟು ಮಂದಿಗೆ ನಿರೀಕ್ಷೆ ಇತ್ತು. ಜೊತೆಗೆ ಏನಪ್ಪಾ ಅಂದ್ರೆ ಇಲ್ಲಿ ಬಣಗಳು ಕೂಡ ಇದ್ವಲ್ಲ, ಒಂದು ಕಡೆ ಡಿ.ಕೆ. ಶಿವಕುಮಾರ್ ಒಂದು ಪಟ್ಟಿ, ಸಿದ್ದರಾಮಯ್ಯ ಒಂದು ಪಟ್ಟಿ, ಮಲ್ಲಿಕಾರ್ಜುನ್ ಖರ್ಗೆ ಅವರದೊಂದು ಪಟ್ಟಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರದು, ರಣದೀಪ್ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್, ಹೀಗೆ ನಾನಾ ರೀತಿಯಾದಂತಹ ಪಟ್ಟಿ. ಹೀಗಾಗಿ ಅಳೆದು ತೂಗಿ ಅಂತಿಮವಾಗಿ ಒಂದು ಪಟ್ಟಿಯನ್ನು ಸಿದ್ಧಪಡಿಸೋದು ಬಹಳ ಕಷ್ಟ ಆಗ್ತಿರಬಹುದು ಎನ್ನುವಂತ ಲೆಕ್ಕಾಚಾರ ಇತ್ತು. ಆದರೆ ಇವತ್ತಿನ ಪಟ್ಟಿಯನ್ನು ನೋಡಿದಂತಹ ಸಂದರ್ಭದಲ್ಲಿ ಯಾಕಿಷ್ಟು ಟೈಮ್ ತೆಗೆದುಕೊಂಡ್ರು ಅನ್ನೋದು ಸಹಜವಾಗಿ ಎಲ್ರಿಗೂ ಕೂಡ ಮೂಡ್ತಿರುವಂತ ಪ್ರಶ್ನೆ. ಈಗೇನ್ ಪಟ್ಟಿಯನ್ನು ನೀವು ಗಮನಿಸ್ತಾ ಇದ್ರಿ, ಈ ಪಟ್ಟಿಯನ್ನ ಸಾಕಷ್ಟು ಮಾಧ್ಯಮಗಳು ಹೆಚ್ಚು ಕಡಿಮೆ 1 ತಿಂಗಳ ಹಿಂದೆನೆ ಪ್ರೆಡಿಕ್ಟ್ ಮಾಡಿದ್ವು, ಈ ರೀತಿಯಾಗಿ ಇರಬಹುದು ಎನ್ನುವ ರೀತಿಯಲ್ಲಿ. ಅದೇ ರೀತಿಯಾಗಿ ಕಾಣಿಸ್ತಿದೆ. ಬಿಟ್ರೆ ಇಲ್ಲಿ ತೀರಾ ಹೊಸತನ, ತೀರಾ ಪ್ರಯೋಗ, ತೀರಾ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಟ್ರು, ಏನೋ ಸಂಚಲನ ಮೂಡಿಸುವಂತ ಪಟ್ಟಿ ಯಾವುದೂ ಕೂಡ ಕಾಣಿಸ್ತಾ ಇಲ್ಲ. ಅಂದ್ರೆ ಡಿ.ಕೆ. ಶಿವಕುಮಾರ್ ಒಂದು ಹೊಸ ಟೀಮ್ನ ಮೂಲಕ ಹೋಗ್ಬೋದು ಅಂತ ಅನ್ಕೊಂಡಿದ್ರು, ಅಂಥದ್ದೇನು ಕೂಡ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಒಟ್ಟು 34, ಡಿ.ಕೆ. ಶಿವಕುಮಾರ್ ಸೇರಿ ಒಟ್ಟು ಸಂಪುಟ 34. ಅದರಲ್ಲಿ 22 ಮಂದಿ ಯಾರು ಅಂದ್ರೆ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂಥವರೇ 22 ಮಂದಿ ಇದ್ದಾರೆ. ಇನ್ನು ಪ್ಲಸ್ 12 ಯಾರು ಅಂದ್ರೆ ಅದರಲ್ಲಿ 4 ಮಂದಿ ಹಿಂದೆ ಬೇರೆ ಬೇರೆ ಸಂದರ್ಭದಲ್ಲಿ ಸಚಿವರಾದಂಥವ್ರೆ. ಒಟ್ಟಾರೆಯಾಗಿ ಒಂದು 7 ರಿಂದ 8 ಮಂದಿ ಮಾತ್ರ ಹೊಸಬರಿಗೆ ಅವಕಾಶವನ್ನ ಮಾಡಿ ಕೊಡಲಾಗಿದೆ. ಹೀಗಾಗಿ ಅದರ ಹೊಸತನ ಏನು ಕೂಡ ಕಾಣಿಸ್ತಾ ಇಲ್ಲ. ಒಟ್ಟಾರೆಯಾಗಿ ಅದರ ಆಚೆಗೆ ಈಗ ಸಾಕಷ್ಟು ಬೆಳವಣಿಗೆ ಆಗ್ತಿದೆ. ಅದೇನೇನು ಅಂತ ಗಮನಿಸ್ತಾ ಹೋಗೋಣ. ನಾವು ಈ ಟ್ರೋಲ್ ನಲ್ಲಿ ಯಾವಾಗಲೂ ಕೂಡ ಕೇಳ್ತಿರ್ತೀವಲ್ಲ, ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಟ್ವಿಸ್ಟ್ ಮೇಲೆ ಟ್ವಿಸ್ಟು ಎನ್ನುವ ರೀತಿಯಲ್ಲಿ ಇಲ್ಲೂ ಕೂಡ ಇವತ್ತು ಸಾಕಷ್ಟು ಟ್ವಿಸ್ಟ್ ಎಲ್ಲವೂ ಕೂಡ ಸಿಕ್ತು. ಏನೇ ಟ್ವಿಸ್ಟ್ ಸಿಕ್ಕರೂ ಕೂಡ ಇಡೀ ಸಂಪುಟದಲ್ಲಿ ಓರ್ವ ಮಹಿಳಾ ಸಚಿವರು ಇಲ್ಲ ಅನ್ನೋದು ಅಚ್ಚರಿಯ ಸಂಗತಿ. 6 ಮಂದಿ ಮಹಿಳಾ ಶಾಸಕಿಯರಿದ್ದಾರೆ, MLC ಎಲ್ಲ ಬಿಟ್ಟು ಜನರಿಂದ ಆಯ್ಕೆ ಆದಂತವ್ರೆ 6 ಮಂದಿ ಇದ್ದಾರೆ. ಅದರದಲ್ಲಿ ಒಬ್ಬರನ್ನು ಕೂಡ ಸಚಿವರನ್ನಾಗಿ ಪರಿಗಣಿಸಿಲ್ಲ. ಮತ್ತೆ ಮಹಿಳಾ ಮೀಸಲಾತಿಯ ಕುರಿತಾಗಿ ನಮ್ದು ವಿಭಿನ್ನವಾದಂತಹ ಹೋರಾಟ ಅಂತ ಕಾಂಗ್ರೆಸ್ನವ್ರು ಯಾವಾಗಲೂ ಕೂಡ ಹೇಳ್ತಿರ್ತಾರೆ. ಆದ್ರೆ ಇದು ಕಾಂಗ್ರೆಸ್ನವರ ಮಹಿಳಾ ಮೀಸಲಾತಿ. ನೋಡಿ, ಓಕೆ, ಏನೆಲ್ಲ ಆಗ್ತಾ ಇದೆ ವಿವರವಾಗಿ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಮೊದಲಿಗೆ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಏನು ಅನ್ನೋದನ್ನ ಗಮನಿಸಿ, ಅದಾದ ಬಳಿಕ ಒಂದೊಂದೇ ವಿಚಾರಕ್ಕೆ ಬರ್ತೀನಿ. ಟ್ವಿಸ್ಟ್ ಏನು ಅಂದ್ರೆ, ಆರಂಭದಲ್ಲಿ ಭಟ್ಕಳ ಭಾಗದ ಶಾಸಕರಾಗಿರುವಂತ ಮಂಕಾಳ ವೈದ್ಯ ಅವರ ಹೆಸರಿತ್ತು. ಹಿಂದೆಯೂ ಕೂಡ ಅವರು ಸಚಿವರಾದಂಥವರು, ಅವರ ಹೆಸರಿತ್ತು. ಬಹುತೇಕ ಅವರು ಸಚಿವ ಸಂಪುಟದೊಳಗಡೆ ಸೇರ್ಪಡೆ ಆಗ್ತೀನಿ ಅಂತ ಬಹಳ ಖುಷಿಯಾಗಿದ್ರು. ಜೊತೆಗೆ ಅದಕ್ಕೆ ಬೇಕಾದಂಥ ತಯಾರಿ ಎಲ್ಲವನ್ನೂ ಕೂಡ ಮಾಡ್ಕೊಳ್ತಾ ಇದ್ರು. ಅವರ ಫ್ಯಾಮಿಲಿ ಎಲ್ಲರೂ ಕೂಡ ಖುಷಿಯಾಗಿ ಇದ್ದೇ ಇರ್ತಾರೆ, ಅವರು ಕೂಡ ಅದೇ ರೀತಿಯ ಖುಷಿಯಾಗಿದ್ರು. ಆಗ ಒಂದು ಸ್ವಲ್ಪ ಹೊತ್ತಿಗೆ ಒಂದು ಸುದ್ದಿ ಬಂದು ಬರುತ್ತೆ, ಇಲ್ಲ ಮಂಕಾಳ ವೈದ್ಯ ಅವರ ಹೆಸರನ್ನ ಬಿಡಲಾಗಿದೆಯಂತೆ, ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಅವಕಾಶವನ್ನ ಮಾಡಿಕೊಡಲಾಗ್ತಿದೆ ಎನ್ನುವ ರೀತಿಯಲ್ಲಿ. ಕೈಗೆ ಬಂದು ತುತ್ತು ಬಾಯಿಗಿಲ್ಲ ಎನ್ನುವಂಥ ಪರಿಸ್ಥಿತಿ ಮಂಕಾಳ ವೈದ್ಯ ಅವರದ್ದು ಆಗಿಬಿಡ್ತು. ಒಂದು ರೀತಿಯಲ್ಲಿ ಬಲಿಕ ಬಕ್ರ ಆಗಿಬಿಟ್ರು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆಗಿದ್ದೇನು ಎನ್ನುವಂಥ ವಿಚಾರ ಗೊತ್ತಾಗ್ತದೆ. ಏನಂದ್ರೆ ಎಸ್ ಮಲ್ಲಿಕಾರ್ಜುನ್ ಅವರ ಕುಟುಂಬ, ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ಏನ್ ಮಾಡಿದ್ರು ಅಂದ್ರೆ, ಅವ್ರ ಕುಟುಂಬದವರು ಎಲ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಹೇಗೆ ಎಸ್ ಮಲ್ಲಿಕಾರ್ಜುನ್ ಕೂಡ ಶಾಸಕರು, ಅವರ ಮಗನಿಗೂ ಕೂಡ ಟಿಕೆಟ್ ಅನ್ನು ಕೊಡಲಾಯಿತು. ಎಂತ ಹೆಸರು, ಸಮರ್ಥ ಅಂತ ಏನೋ ಹೆಸರು ಅನ್ಸುತ್ತೆ, ಮಗನಿಗೂ ಕೂಡ ಟಿಕೆಟ್ ಕೊಡಲಾಯಿತು. ಅದಾದ ಬಳಿಕ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ಸಂಸದೆ. ಒಟ್ಟಾರೆಯಾಗಿ ಅವರ ಕುಟುಂಬದಲ್ಲೇ 3 ಜನಪ್ರತಿನಿಧಿಗಳಿದ್ದಾರೆ. ಹಿಂದೆ ಶಾಮನೂರು ಶಿವಶಂಕರಪ್ಪರು ಇದ್ದಾಗ ಅವರು ಕೂಡ ಶಾಸಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಂಥವ್ರು. ಹೀಗಾಗಿ ಈ ಬಾರಿ ಸಚಿವ ಸ್ಥಾನ ಅಂದಾಗ ಅವರ ಕುಟುಂಬವನ್ನ ಪರಿಗಣಿಸಿರ್ಲಿಲ್ಲ. ಹೀಗಾಗಿ ಎಸ್ ಮಲ್ಲಿಕಾರ್ಜುನ್ ಸಿಡಿದೆದ್ದು ಬಿಟ್ರಂತೆ. ದಾವಣಗೆರೆಯಲ್ಲಿ ನಮ್ದೇ ಆದಂತ ಒಂದು ಪ್ರತಿಷ್ಠೆ ಇದೆ, ಸಂಪುಟದಲ್ಲಿ ಸೇರ್ಪಡೆ ಆಗಿಲ್ಲ ಅಂತಾದ್ರೆ ನಮ್ಮ ಮರ್ಯಾದೆ ಹೊರಟೋಗ್ಬಿಡುತ್ತೆ, ನಾವು ಹೆಂಗ್ ರಾಜಕಾರಣ ಮಾಡೋದು, ಹೀಗಾಗಿಬಿಟ್ರೆ ನಮ್ಮ ಇಡೀ ಕುಟುಂಬದವರೇ ರಾಜೀನಾಮೆ ಕೊಟ್ಟು ಬಿಡ್ತೀವಿ ಅಂತ ಎಸ್ ಮಲ್ಲಿಕಾರ್ಜುನ್ ಹೆದರಿಸಿ ಬಿಟ್ರಂತೆ. ಎಸ್ ಮಲ್ಲಿಕಾರ್ಜುನ್ ಅವರು ರಾಜೀನಾಮೆ ಕೊಡ್ತಾರೆ ಅಂದಾಗ, ಅಂದ್ರೆ ಒಂದಷ್ಟು ಜನ ರಾಜೀನಾಮೆ ಕೊಡ್ತಾರೆ ಅಂದ್ರೆ ಅದು ಬರೀ ಬೆದರಿಕೆಗೆ ಸೀಮಿತ ಆಗಿರುತ್ತೆ. ಎಸ್ ಮಲ್ಲಿಕಾರ್ಜುನ್ ಅಂದ್ರೆ ಹೇಳಕ್ಕಾಗಲ್ಲ, ಯಾಕಂದ್ರೆ ಅವ್ರು ಯಾರು ಕೂಡ ಸಿದ್ಧಾಂತದ ಆಧಾರದ ಮೇಲೆ ರಾಜಕಾರಣ ಮಾಡುವಂತವ್ರಲ್ಲ. ಅಂದ್ರೆ ಕಾಂಗ್ರೆಸ್ನ ಸಿದ್ಧಾಂತ ಏನಿದೆ ಅದ್ರ ಪ್ರಕಾರವಾಗಿ ಮಾಡುವಂತವ್ರಲ್ಲ. ಹೀಗಾಗಿ ಯಾವ ಬೇಕಾದ್ರೂ ಯಾವ ಪಾರ್ಟಿ ಬೇಕಾದ್ರೂ ಜಂಪ್ ಆಗ್ತಾರೆ, ಹೇಳಕ್ಕಾಗಲ್ಲ. ಆ ಕಾರಣಕ್ಕಾಗಿ ಏನ್ ಮಾಡ್ಬಿಟ್ರು, ಕೊನೆಗೆ ಇದ್ರಲ್ಲಿ ಯಾರನ್ನ ತೆಗಿಬಹುದು ಅಂತೇಳಿ ಯೋಚನೆ ಮಾಡಿದ್ರು. ಯಾರು ರೆಬಲ್ ಆಗಲ್ಲ, ಯಾರನ್ನ ತೆಗೆದ್ರೆ ಸುಮ್ಮನಿರ್ತಾರೆ ಅಂತ ನೋಡಿದ್ರು. ಮಂಕಾಳ ವೈದ್ಯ ಅವರ ಹೆಸರು ಸಿಕ್ತು, ಅವನು ತೆಗೆದೇ ಬಿಟ್ರು. ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರನ್ನ ಸೇರ್ಪಡೆ ಮಾಡಿಬಿಟ್ರು.
ಅದಾದ ಬಳಿಕ ಮಂಕಾಳ್ ವೈದ್ಯ ಹೇಳಿದ್ರಂತೆ ನನಗೆ ಅವಮಾನ ಆಗಿದೆ, ರಾಜೀನಾಮೆ ಕೊಡ್ತೀನಿ ಅಂತೇಳಿ ಆಮೇಲೆ ಹೆಂಗೋ ಸಮಾಧಾನ ಮಾಡಿದ್ರಂತೆ. ಒಂದು ಟ್ವಿಸ್ಟ್ ಆಯ್ತಾ. ಅದಾದ ಬಳಿಕ ಇನ್ನೊಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ ಗಾಯತ್ರಿ ಶಾಂತೇಗೌಡ ಅವರ ಹೆಸರು. ಅವ್ರದ್ದು ಹೆಂಗೆ ಬಂತು ಎಲ್ರಿಗೂ ಅಚ್ಚರಿ. ಪಟ್ಟಿಲ್ ಅವ್ರ ಹೆಸರಿತ್ತು, ಹಾಗಲೆಲ್ಲರೂ ಕೂಡ ಅಚ್ಚರಿ, ಇವ್ರ ಹೆಸರು ಹೆಂಗೆ ಬಂತು. ಎಷ್ಟೋ ಜನರಿಗೆ ಅವ್ರ ಹೆಸರೇ ಗೊತ್ತಿರಲಿಲ್ಲ. ಅವ್ರು ಯಾರು ಅಂದ್ರೆ ಚಿಕ್ಕಮಗಳೂರು ಭಾಗದವರು, ಮೂಲತಃ ಹಾಸನ, ಆದ್ರೆ ಸೆಟ್ಲ್ ಆಗಿದ್ದೆಲ್ಲವೂ ಕೂಡ ಚಿಕ್ಕಮಗಳೂರಿನಲ್ಲಿ. ಅವ್ರದ್ದು ಏನಾಗಿತ್ತು ಅಂದ್ರೆ ಕಳೆದ ಬಾರಿ 2021 ವಿಧಾನ ಪರಿಷತ್ತು ಚುನಾವಣೆ ನಡೀತು ನೋಡಿ. ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ಗೆ ನಡೆದಂತ ಚುನಾವಣೆ. ಪ್ರಾಣೇಶ್ ಅವರು ಇವರು ಆಪೋಸಿಟ್ ಇದ್ರು. ಪ್ರಾಣೇಶ್ ಅವರು 6 ಮತಗಳಿಂದ ಗೆಲುವು ಸಾಧಿಸಿದ್ರು. ಹೀಗಾಗಿ ಗಾಯತ್ರಿ ಶಾಂತೇಗೌಡ ಏನ್ ಮಾಡ್ತಾರೆ, ಸೀದಾ ಕೋರ್ಟ್ ಮೊರೆ ಹೋಗ್ತಾರೆ. ಅದು ಹೈಕೋರ್ಟ್ ಹೋಯ್ತು, ಕೊನೆಗೆ ಸುಪ್ರೀಂ ಕೋರ್ಟ್ ಹೋಯ್ತು. ಮೊನ್ನೆ ತಾನೇ ರಿಸಲ್ಟ್ ಬಂತು. ಗಾಯತ್ರಿ ಶಾಂತೇಗೌಡ 9 ಮತಗಳಿಂದ ಗೆಲುವು ಸಾಧಿಸಿ ಬಿಟ್ಟಿದ್ರು. ಪ್ರಾಣೇಶ್ ಸೋತೋಗ್ಬಿಟ್ರು. 4 ವರ್ಷ ಪ್ರಾಣೇಶ್ ಅಧಿಕಾರವನ್ನು ಅನುಭವಿಸಿದ್ರು. ಕೊನೆಯದಾಗಿ ಇದ್ದಿದ್ದೆ 1 ವರ್ಷ, ಅದರಲ್ಲಿ ಗಾಯತ್ರಿ ಶಾಂತೇಗೌಡ ಗೆಲುವು ಸಾಧಿಸಿಬಿಟ್ರು. ಇಷ್ಟ ಆಯ್ತಾ. ಅದಾದ್ಮೇಲೆ ಏನಾಗ್ಬಿಡ್ತು, ಗಾಯತ್ರಿ ಶಾಂತೇಗೌಡ ಅದೇ ಖುಷಿಯಲ್ಲಿದ್ರು. ಪ್ರಮಾಣ ವಚನವನ್ನ ಇವತ್ತು ಸ್ವೀಕರಿಸಬೇಕಾಗಿತ್ತು. ಏನಾಗಿ, MLC ಆಗಿ. ನೋಡ್ತಾರೆ ಪಟ್ಟಿಲ್ ಅವರ ಹೆಸರಿದೆ. ಗಾಯತ್ರಿ ಶಾಂತೇಗೌಡಗೆ ಆಶ್ಚರ್ಯ ಆಯ್ತು ಅಂತ ಒಂದಷ್ಟು ಜನ ಹೇಳ್ತಾ ಇದ್ರು. ಸ್ವತಃ ಅವರಿಗೆ ಆಶ್ಚರ್ಯ ಆಗಿತ್ತು ಅಂತ ಹೇಳಿ. ಆದ್ರೆ ಈಗ ಸಿಗ್ತಿರುವ ಮಾಹಿತಿ ಪ್ರಕಾರ ಆಶ್ಚರ್ಯ ಆಗಿಲ್ಲ. ಯಾಕಂದ್ರೆ ಅವರು ಸ್ವತಃ ಲಾಬಿ ನಡೆಸಿದ್ರು. ಹೇಗೆ ಅಂದ್ರೆ, ಅವರು ಸುಪ್ರೀಂ ಕೋರ್ಟ್ ವರೆಗೆ ಹೋಗಿದ್ರಲ್ಲ, ಅಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಸಿಕ್ಕಿದ್ರಲ್ಲ ವಕೀಲರು, ಅವ್ರ ಮೂಲಕ ಹೈಕಮಾಂಡ್ ಟಚ್ ಮಾಡಿದ್ರಂತೆ. ಅಲ್ಲಿ ಹೇಗೇಗೋ ಆಗಿ ತನ್ನ ಹೆಸರು ಪಟ್ಟಿಯಲ್ಲಿ ಬರುವ ರೀತಿಯಲ್ಲಿ ಮಾಡಿಕೊಂಡು ಬಿಟ್ಟಿದ್ರು. ಆದ್ರೆ ಅವರ ಹೆಸರು ಯಾವಾಗ ಪಟ್ಟಿಯಲ್ಲಿ ಬಂತು, ಸಿದ್ದರಾಮಯ್ಯ ಸಿಡಿದೆದ್ದು ಬಿಟ್ರು. ಕಾರಣ, ಗಾಯತ್ರಿ ಶಾಂತೇಗೌಡ ಕುರುಬ ಸಮಾಜದವರು. ಕುರುಬ ಸಮಾಜದವರು ಒಬ್ಬರಿಗೆ ಸಚಿವ ಸ್ಥಾನ ಕೊಡ್ತೀನಿ ಅಂದಾಗ ನನ್ನ ಗಮನಕ್ಕೆ ತರಬೇಕಾಗಿತ್ತು, ಯಾಕೆ ತಂದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಸಿಡಿದೆದ್ದು ಬಿಟ್ರು. ಅವರಿಗೆ ಯಾವುದೇ ಕಾರಣಕ್ಕೂ ನೀವು ಸಚಿವ ಸ್ಥಾನವನ್ನು ಕೊಡಬಾರ್ದು, ಅವರ ಬದಲಾಗಿ ಉಮಾಶ್ರೀ ಅವರಿಗೆ ಕೊಡೋದಾದ್ರೆ, ಮಹಿಳಾ ಕೋಟ ಅಂತಾದ್ರೆ, ಇಲ್ಲ ಅಂತಂದ್ರೆ ಬ್ಯಾಡಗಿಯ ಶಾಸಕರೊಬ್ರು ಇದ್ದಾರೆ ಶಿವಣ್ಣ, ಅವ್ರಿಗೆ ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯನವರು ಪಟ್ಟು ಹಿಡಿದು ಕೊಳ್ತ್ಕೊಂಡ್ಬಿಟ್ರು. ಹೀಗಾಗಿ ಕೊನೆಯ ಕ್ಷಣದಲ್ಲಿ ಗಾಯತ್ರಿ ಶಾಂತೇಗೌಡ ಹೆಸರು ಮಿಸ್. ಕೊನೆಗೆ ಏನಾಯ್ತು, 20 ಮಂದಿ ಇವತ್ತು ಸಂಪುಟಕ್ಕೆ ಸೇರ್ಪಡೆ ಆಗ್ಬೇಕಿತ್ತು, ಪ್ರಮಾಣ ವಚನ ಸ್ವೀಕರಿಸಬೇಕಿತ್ತು. ಆಗಿದ್ದು 19 ಮಾತ್ರ. ಗಾಯತ್ರಿ ಶಾಂತೇಗೌಡ ಪರಿಸ್ಥಿತಿ ಹೇಗಾಯ್ತು ಅಂದ್ರೆ, ಬಾಯಿಗೆ ಬಂದಿದ್ದ ತುತ್ತು ಕೈಗೆ ಬಂದಿದ್ದ ತುತ್ತು ಬಾಯಿಗೆ ಬರ್ದಿರುವಂತ ಪರಿಸ್ಥಿತಿ ಅವರಿಗೂ ಕೂಡ ಆಗಿ ಹೋಗ್ಬಿಡ್ತು. ಎಲ್ರಿಗೂ ಆಶ್ಚರ್ಯ ಆಗಿತ್ತು. ಮಹಿಳಾ ಕೋಟದಲ್ಲಿ ನಯನ ಮೋಟಮ್ಮ ಇದ್ದಾರೆ, ಇನ್ನ ಕಲಬುರಗಿ ಭಾಗದವರು ಒಬ್ರು ಶಾಸಕಿ ಇದ್ದಾರೆ, ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇದ್ದಾರಲ್ಲ, ಅವರಿದ್ದಾರೆ. ಇನ್ನು ಸಾಕಷ್ಟು ಜನ, ತುಕಾರಾಮ್ ಅವರ ಪತ್ನಿ ಅನ್ನಪೂರ್ಣ ಅವರು ಇದ್ದಾರೆ. ಹೀಗೆ ಸಾಕಷ್ಟು ಜನರ ಹೆಸರೆಲ್ಲ ಇತ್ತು. ಇವ್ರ ಹೆಸರು ಹೆಂಗಪ್ಪ ಬಂತು ಅಂತ ಎಲ್ರಿಗೂ ಶಾಕ್ ಆಗಿತ್ತು. ಕೊನೆಗೆ ಎಷ್ಟು ಇದಾಗಿ ಹೆಸರು ಬಂದಿತ್ತು ಅಷ್ಟೇ ಬೇಗ ಅವರ ಹೆಸರು ಕೂಡ ಹೊರಟೋಗ್ಬಿಡ್ತು. ಕೊನೆಗೆ 19 ಮಂದಿ ಮಾತ್ರ ಪ್ರಮಾಣ ವಚನ ಸ್ವೀಕರಿಸುವ ಹಾಗಾಗ್ಬಿಡ್ತು. ಇನ್ನು 1 ಸ್ಥಾನ ಖಾಲಿ ಉಳ್ಕೊಂಡಿದೆ, ಅದು ಮಹಿಳಾ ಕೋಟದ ಅಡಿಯಲ್ಲೇ ಕೊಡಬೇಕು. DK ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಬ್ಯಾಟಿಂಗ್ ಮಾಡ್ತಾ ಇದ್ರಂತೆ. ನನ್ನ ಪ್ರಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರ್ಪಡೆ ಆಗ್ಬೋದು. ಇಲ್ಲ ಅಂತಂದ್ರೆ ಅಚ್ಚರಿ ಎನ್ನುವ ರೀತಿಯಲ್ಲಿ ನಯನಾ ಮೋಟಮ್ಮ ಹೆಸರು ಬಂದರೂ ಕೂಡ ಆಶ್ಚರ್ಯ ಇಲ್ಲ ಎನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲ ಅಂತಂದ್ರೆ ಉಮಾಶ್ರೀ ಅವರನ್ನ ಸದ್ಯ ವಿಧಾನ ಪರಿಷತ್ ಉಪಸಭಾಪತಿಯಾಗಿ ನೇಮಕ ಮಾಡಲಾಗಿದೆ. ಸಿದ್ದರಾಮಯ್ಯನವರ ಒತ್ತಡ ಜಾಸ್ತಿ ಆಯ್ತು ಅಂತಂದ್ರೆ ಉಮಾಶ್ರೀ ಅವರು ಕೂಡ ಬರಬಹುದು. ಎಲ್ಲ ಪ್ರಸಂಗಗಳಿಂದ ಸಿಟ್ಟಿಗೆದ್ದಂತ ಸಿದ್ದರಾಮಯ್ಯನವರು ಇವತ್ತು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಬರಲೇ ಇಲ್ಲ. ತಮ್ಮ ಅಸಮಾಧಾನವನ್ನ ಈ ಮೂಲಕ ತೋರ್ಪಡಿಕೆಯನ್ನು ಮಾಡಿದ್ರು. ಅಂದ್ರೆ, ನಾನು ಇಂಥವ್ರು ಅಂತೇಳಿ ಹೆಸರನ್ನ ಕೊಟ್ಟಿದ್ವಿ, ನನಗೆ ತಿಳಿಸದೆ ಇಂಥವ್ರ ಹೆಸರು ಬಂದು ಬಿಟ್ರೆ ನಾನು ಯಾಕೆ ಬರಬೇಕು ಅಂತೇಳಿ. ಇಲ್ಲಿವರೆಗೆ ಅಂದ್ರೆ ಗಾಯತ್ರಿ ಶಾಂತೇಗೌಡ ಹೆಸರು ಇರುತ್ತಂದ್ರೆ ನನ್ನ ಮಗ ಯತೀಂದ್ರ ರಾಜೀನಾಮೆ ಕೊಡಿಸ್ತೀನಿ ಎನ್ನುವ ಹಂತಕ್ಕೂ ಕೂಡ ಸಿದ್ದರಾಮಯ್ಯನವರು ಹೋಗಿ ಬಿಟ್ಟಿದ್ರಂತೆ. ಒಟ್ಟಾರೆಗೆ ಇಷ್ಟೆಲ್ಲ ಪ್ರಹಸನ, ಇಷ್ಟೆಲ್ಲ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಸಿಕ್ಕಿ ಕೊನೆಗೂ ಈ 19 ಮಂದಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಆದ್ರೆ ಸಾಕಷ್ಟು ಜನರಿಗೆ ಇದರಿಂದ ಅನ್ಯಾಯ ಆಯಿತು ಅಂತ ಒಂದಷ್ಟು ವಿಶೇಷವಾಗಿ ಕೋಲಾರ, ಚಿಕ್ಕಬಳ್ಳಾಪುರ, ಇನ್ನೊಂದು 2-3 ಜಿಲ್ಲೆಗಳಿದ್ದಾವಂತೆ, ಅವುಗಳನ್ನು ಪರಿಗಣಿಸಿಯೇ ಇಲ್ಲ. ಹೀಗಾಗಿ ಕೋಲಾರ, ಚಿಕ್ಕಬಳ್ಳಾಪುರದ ಭಾಗದ ಶಾಸಕರು ಇದೀಗ ಸಿಡಿದೆದ್ದು ಬಿಟ್ಟಿದ್ದಾರೆ, ನಮ್ಮನ್ನು ಯಾಕೆ ನೀವು ಪರಿಗಣಿಸಿಲ್ಲ ಎನ್ನುವಂತ ರೀತಿಯಲ್ಲಿ. ಇನ್ನೊಂದು ಕಡೆಯಿಂದ ಏನಾಗಿದೆ ಅಂದ್ರೆ, ಸಿದ್ದರಾಮಯ್ಯ ಸಂಪುಟದಲ್ಲಿ ಇದ್ದಂತ ಸಾಕಷ್ಟು ಹಿರಿಯರಿಗೆ ಸಾಮರ್ಥ್ಯ ಇದ್ದಂಥವರಿಗೂ ಕೂಡ ಕೈತಪ್ಪು ಹೋಗ್ಬಿಟ್ಟಿದೆ. ಯಾರ್ಯಾರಿಗೆ ಕೈತಪ್ಪು ಅಂತ ನೋಡೋದಾದ್ರೆ, HK ಪಾಟೀಲ್ ತುಂಬಾ ಹಿರಿಯರು, ಅವಕಾಶ ಇಲ್ಲ. HC ಮಹದೇವಪ್ಪ ಸಿದ್ದರಾಮಯ್ಯನವರ ಆತ್ಮೀಯರು, ಅವರಿಗೆ ಸಿಕ್ಕಿಲ್ಲ. ಹೀಗಾಗಿ ಅವರ ಮಗ ಇದೀಗ ಸುನಿಲ್ ಬೋಸ್ ಸಂಸದರಾಗಿದ್ದಾರೆ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಅವರು ಕೂಡ ಹೇಳ್ತಿದ್ದಾರಂತೆ. ದಿನೇಶ್ ಗುಂಡೂರಾವ್ ಅವರು ಕೂಡ ಈಗಾಗಲೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯಾಕೆ ಸಿಕ್ಕಿಲ್ಲ, ನನಗೊಂದು ಕಾರಣವನ್ನು ಕೂಡ ಕೊಟ್ಟಿಲ್ಲ ಅಂತ ಹೇಳಿ. ರಹೀಂ ಖಾನ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕಡೆ ಪ್ರತಿಭಟನೆ ಎಲ್ಲವೂ ಕೂಡ ನಡೀತಾ ಇದೆ. ಶಿವಾನಂದ ಪಾಟೀಲ್, KN ರಾಜಣ್ಣ ಅವ್ರು ಬಿಡಿ ಆಲ್ಮೋಸ್ಟ್ ಹೊರಗಡೆ ಹೋಗಿ ಆಗಿತ್ತು. K ವೆಂಕಟೇಶ್ ಸಿದ್ದರಾಮಯ್ಯವರ ಆತ್ಮೀಯರು, MC ಸುಧಾಕರ್ ಅವ್ರಿಗೆ ಸಿಕ್ಕಿಲ್ಲ. ಶರಣಬಸಪ್ಪ ದರ್ಶನಾಪುರ ಅವ್ರಿಗೆ ಸಿಕ್ಕಿಲ್ಲ. RB ತಿಮ್ಮಾಪುರ ಇಲ್ಲ, ಬೋಸರಾಜ್ ಇಲ್ಲ. ಹೀಗೆ ಇಷ್ಟು ಜನಕ್ಕೆ
ಸಚಿವ ಸ್ಥಾನ ಸಿಕ್ಕಿಲ್ಲ. ಸಿದ್ದರಾಮಯ್ಯ ಸಂಪುಟದಲ್ಲಿ ಇದ್ದಂತ ಹಿರಿಯರು ಇವರೆಲ್ಲರೂ ಕೂಡ. ಇದು ಒಂದು ಕಡೆಯಿಂದ ಆಯ್ತಾ. ಇನ್ನು ಸಿದ್ದರಾಮಯ್ಯ ಬಣದಲ್ಲಿ ಯಾರ್ಯಾರಿಗೆ ಸಿಕ್ತು ಅಂದ್ರೆ ಬಸವರಾಜ ರಾಯರೆಡ್ಡಿ, ಸಂತೋಷ್ ಲಾಡ್, ಪುಟ್ಟರಂಗ ಶೆಟ್ಟಿ, ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ, ಜಮೀರ್ ಅಹಮದ್ ಇವರೆಲ್ಲರಿಗೂ ಕೂಡ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಂತವರು ಇವರೆಲ್ಲರಿಗೂ ಕೂಡ ಇದೀಗ ಸಿಕ್ಕಿದೆ. ಇನ್ನು ಡಿ ಕೆ ಶಿವಕುಮಾರ್ ಆತ್ಮೀಯರು ಬಾಲಕೃಷ್ಣ ಸೇರಿದಂತೆ ಒಂದಷ್ಟು ಮಂದಿಗೆ ಸಂಪುಟದಲ್ಲಿ ಅವಕಾಶ ಸಿಕ್ಕಿದೆ. ಒಟ್ಟಾರೆ ಸಿದ್ದರಾಮಯ್ಯ ಬಣದವರಿಗೂ ಅವಕಾಶ ಸಿಕ್ಕಿದೆ, ಡಿ ಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಂತವರಿಗೂ ಕೂಡ ಅವಕಾಶ ಸಿಕ್ಕಿದೆ. ಜಾತಿವಾರು ಕೂಡ ಒಂದಷ್ಟು ಪ್ರಾತಿನಿಧ್ಯವನ್ನು ಕೊಡಲಾಗಿದೆ. ವಾಲ್ಮೀಕಿ ಸಮುದಾಯದಿಂದ 2, ದಲಿತ ಸಮುದಾಯದಿಂದ 8, ಎಸ್ಟಿ ಇಂದ 11, ಒಕ್ಕಲಿಗ 6, ಲಿಂಗಾಯತ 6, ಅಲ್ಪಸಂಖ್ಯಾತದಿಂದ ಈ 2. ಇನ್ನೊಂದು ಹೊರಗಡೆ ಹೋದ್ರು ಅಂತೇಳಿ ಒಳಗಡೆ ಬಂದಂತವ್ರು ಯಾರು ಅಂದ್ರೆ ಜಮೀರ್ ಅಹಮದ್. ಫಸ್ಟ್ ಲಿಸ್ಟ್ ಅಲ್ಲಿ ಇರಲೇ ಇಲ್ಲ ಹೆಸರು, ಈಗಲೂ ಆಲ್ಮೋಸ್ಟ್ ಹೊರಗೆ ಹೋದ್ರು ಅಂತಾನೆ ಆಗಿತ್ತು. ಯಾಕಂದ್ರೆ ಆಡಿಯೋ ಸ್ಫೋಟ ದಾವಣಗೆರೆ ಬೈ ಎಲೆಕ್ಷನ್ ಸಂಬಂಧಪಟ್ಟ ಹಾಗೆ ಅದ್ರ ಕೊನೆಗೆ ಜಮೀರ್ ಅಹಮದ್ ಪ್ಲಾನ್ ಮಾಡಿದ್ರು. KC ವೇಣುಗೋಪಾಲ್ ಮೂಲಕ, ರಣದೀಪ್ ಸುರ್ಜೇವಾಲಾ ಮೂಲಕ ಹೈಕಮಾಂಡ್ಗೆ ಇದು ಮಾಡಿದ್ರು. ಡಿ ಕೆ ಶಿವಕುಮಾರ್ ಕ್ಷಮೆ ಕೇಳಿದ್ರು, ಸಿದ್ದರಾಮಯ್ಯವ್ರ ಕ್ಷಮೆ ಕೇಳಿದ್ರು, ಹೈಕಮಾಂಡ್ಗೂ ಕ್ಷಮೆ ಕೇಳಿದ್ರು, ಏನೋ ಇನ್ನೋ ಹಂಗ ಹಿಂಗು ಮಾಡಿ ಅಂತೂ ಜಮೀರ್ ಅಹಮದ್ ಸಂಪುಟದ ಒಳಗಡೆ ಸೇರ್ಪಡೆ ಆಗುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಕುಮಾರಸ್ವಾಮಿಗೆ ಟಕ್ಕರ್ ಕೊಡಬೇಕು ಅಂತಲೇ ಒಂದಷ್ಟು ಜನಕ್ಕೆ ಸಚಿವ ಸ್ಥಾನ ಕೊಡಲಾಗಿದೆ. ಒಂದು ಕಾಲದಲ್ಲಿ ಕುಮಾರಸ್ವಾಮಿ ಆತ್ಮೀಯರು ಒಂದು ಜಮೀರ್ ಅಹಮದ್, ಬಾಲಕೃಷ್ಣ, ಹಾಗೆ ಚಲುವರಾಯಸ್ವಾಮಿ, ಶಿವಲಿಂಗೇಗೌಡ ಇವರೆಲ್ಲರಿಗೂ ಕೂಡ ಇದೀಗ ಅವಕಾಶ ಮಾಡಿಕೊಡಲಾಗಿದೆ. ಒಂದು ಕಾಲದಲ್ಲಿ ಇವರೆಲ್ಲರೂ ಕೂಡ ಕುಮಾರಸ್ವಾಮಿಯವರ ಆತ್ಮೀಯ ಬಳಗದಲ್ಲಿ ಗುರುತಿಸಿಕೊಂಡಂತವರು. ಇದೆಲ್ಲವೂ ಕೂಡ ಆಯ್ತಾ. ಇನ್ನು ಸಚಿವ ಸಂಪುಟ ವಿಸ್ತರಣೆ ಅಂದಾಗ ಬಂಡಾಯ ಸಹಜ. ಈ ಬಾರಿಯೂ ಕೂಡ ದೊಡ್ಡ ಮಟ್ಟಿಗಿನ ಒಂದು ಬಂಡಾಯ ಸದ್ದು ಮಾಡ್ತಾ ಇದೆ. ಈಗಾಗಲೇ ಓರ್ವ ಶಾಸಕ ರಾಜೀನಾಮೆಯನ್ನ ಕೊಟ್ಟಿದ್ದು ಕೂಡ ಆಗಿದೆ. ಯಾರು ಅಂದ್ರೆ ವಿಜಯಪುರದ ಇಂಡಿ ಶಾಸಕ ಯಶವಂತ ರಾಯಗೌಡ ಅಂತ. 3 ಬಾರಿ MLA ಆದಂತವರು. ಈ ಬಾರಿ ಅವರಿಗೆ ಸ್ಪಷ್ಟವಾದಂತ ಭರವಸೆಯನ್ನ ಕೊಡಲಾಗಿತ್ತಂತೆ, ಆದ್ರೆ ಸಿಕ್ಕಿಲ್ಲ. MB ಪಾಟೀಲ್ ಅವರು ಒಂದೇ ಪಕ್ಷದಲ್ಲಿದ್ರು ಕೂಡ ಹಾವು ಮುಂಗಿಸಿತಾರ, ಅವರಿಬ್ಬರಿಗೆ ಆಗ ಬರೋದೇ ಇಲ್ಲ. ಒಂದ್ ರೀತಿಯಲ್ಲಿ ಬೇರೆ ಬೇರೆ ಪಾರ್ಟಿಗಳ ರೀತಿಯಲ್ಲಿ ಅವರು ಕಚ್ಚಾಡ್ಕೊಳ್ತಿದ್ದಾರೆ. ಹೀಗಾಗಿ MB ಪಾಟೀಲ್ಗೆ ಅವಕಾಶ ಸಿಕ್ತು ಆ ಭಾಗದಲ್ಲಿ, ಯಶವಂತರಾಯ ಗೌಡಗೆ ಅವಕಾಶ ಸಿಕ್ಕಿಲ್ಲ. ಹೀಗಾಗಿ ಅವರು ಹೋಗಿ ಇವತ್ತು ರುದ್ರಪ್ಪ ಲಮಾಣಿ ಅವರು ಸದ್ಯಕ್ಕೆ ಅವರೇ ಸ್ಪೀಕರ್ ಆಗಿದ್ರು, ಈಗ ಅವರು ಸಂಪುಟಕ್ಕೆ ಸೇರ್ಪಡೆ ಆಗಿದ್ದಾರೆ. ಈಗ ಹೊಸ ಸ್ಪೀಕರ್ ಅವರ ಪಟ್ಟಿಯು ಕೂಡ ಬಂದಿದೆ. ಯಾರು ಗದಗ ರೋಣ ಶಾಸಕರಾಗಿರುವಂತಹ GS ಪಾಟೀಲ್. ಅದರ ತಕ್ಷಣಕ್ಕಿದ್ದಂತ ರುದ್ರಪ್ಪ ಲಮಾಣಿಗೆ ಹೋಗಿ ಒಂದು ರಾಜೀನಾಮೆ ಪತ್ರವನ್ನು ಅವ್ರು ಕೊಟ್ಟು ಬಂದ್ರು. ನಾನು ರಾಜೀನಾಮೆ ಕೊಡ್ತೀನಿ ಅಂತ. ಅಂಗೀಕಾರ ಆಗುತ್ತೆ ಬಿಡುತ್ತಾ ಗೊತ್ತಿಲ್ಲ. ಇನ್ನು ಬೇಳೂರು ಗೋಪಾಲಕೃಷ್ಣ ನಾಳೆ ಬೆಳಿಗ್ಗೆ 10 ಗಂಟೆಗೆ ರಾಜೀನಾಮೆ ಕೊಡ್ತೀನಿ ಅಂತ ಸಾಗರದ ಶಾಸಕರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಅವ್ರ ಜೊತೆಗೆ ಇನ್ನು 10 ಶಾಸಕರು ರಾಜೀನಾಮೆ ಕೊಡೋದಕ್ಕೆ ರೆಡಿ ಆಗಿದ್ದಾರಂತೆ. ಯಾರ್ಯಾರು? ಅಶೋಕ್ ಪಟ್ಟಣ ಅಸಮಾಧಾನ, ತನ್ವೀರ್ ಸೇಠ್ ಅಸಮಾಧಾನ, ಆಮೇಲೆ ಹಂಪನಗೌಡ ಬಾದರ್ಲಿ ಅಸಮಾಧಾನ, DB ಜಯಚಂದ್ರ ಬಹಿರಂಗವಾಗಿ ತಮ್ಮ ಅಸಮಾಧಾನ ತೋರಿಸಿದ್ರು, ಅಪ್ಪಾಜಿ ನಾಡಗೌಡ, ಹಾಗೆ MY ಗೋಪಾಲಕೃಷ್ಣ, ಹಾಗೆ ಪ್ರಸಾದ್ ಅಬ್ಬಯ್ಯ, ಹೀಗೆ ಸಾಕಷ್ಟು ಜನ ಇದ್ದಾರೆ. ಇನ್ನು ನಾನು ಪಟ್ಟಿ ಮಾಡ್ತಾ ಹೋದ್ರೆ ರಾಘವೇಂದ್ರ ಹಿತ್ನಾಳು, ವಿಜಯನಗರ ಶಾಸಕರಾಗಿರುವಂತಹ ಕೃಷ್ಣಪ್ಪ, ಅವ್ರ ಮಗ ಆಗಿರುವಂತಹ ಪ್ರಿಯಾ ಕೃಷ್ಣ, ಇವರೆಲ್ಲರೂ ಕೂಡ ತೀವ್ರ ಅಸಮಾಧಾನ. ಹೆಚ್ಚು ಕಡಿಮೆ 10 ಶಾಸಕರು ರಾಜೀನಾಮೆ ಕೊಡೋದಕ್ಕೆ ರೆಡಿ ಇದ್ದೀವಿ ಎನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ಅದ್ರಲ್ಲೊಬ್ರು ಶಾಸಕರು ಹೇಳಿದ್ರು, ಇವರಿಗೆ ಅಹಂಕಾರ, 136 ಮಂದಿ ಇದೀವಿ, ಹೆಚ್ಚನ ಹೋದ್ರು ಹೋಗ್ಲಿ ಎನ್ನುವಂತ ಅಹಂಕಾರ ಇದಾಗುತ್ತೆ, ತೀರಿಸ್ತೀವಿ ನಾವು ಎನ್ನುವ ರೀತಿಯಲ್ಲಿ ಮಾತು ಕೂಡ ಹೇಳ್ತಾ ಇದ್ರು. ಅದೆಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಆದ್ರೆ ಈ 10 ಜನ ಹೋದ್ರು ಅಂತಾನೆ ಇಟ್ಕೊಳ್ಳಿ, ಏನಾದ್ರೂ ಇಂಪ್ಯಾಕ್ಟ್ ಆಗುತ್ತಾ ಅಂದ್ರೆ ಇಲ್ಲ. ಯಾಕಂದ್ರೆ ದೊಡ್ಡ ಶಾಸಕರ ಸಂಖ್ಯೆ ಇದೆ. ಆದ್ರೆ ಈ ಚುನಾವಣೆಯಲ್ಲಿ ಆಗದೆ ಇರಬಹುದು, ಮುಂದಿನ ಚುನಾವಣೆಯಲ್ಲಿ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ. ಆದ್ರೆ ಬಹುತೇಕ ಶಾಸಕರ ಸ್ಥಿತಿ ಹೇಗಾಗಿದೆ ಅಂದ್ರೆ ಅಸಮಾಧಾನ ಆದ್ರೂ ಕೂಡ ಬೇರೆ ಪಾರ್ಟಿಗೆ ಜಂಪ್ ಆಗುವ ಸ್ಥಿತಿಯಲ್ಲಿ ಇಲ್ಲ. ಯಾಕಂದ್ರೆ ಬಿಜೆಪಿನೂ ICU ಇದೆ ಕರ್ನಾಟಕದಲ್ಲಿ, JDS ಅಂತೂ ಇನ್ನೂ ICU ಇದೆ. ಹೀಗಾಗಿ ಅವ್ರ ಕಡೆಗೆ ಹೋಗಿ ನಾವಿನ್ನೂ ಏನ್ ಮಾಡೋಣ ಎನ್ನುವ ಸ್ಥಿತಿಯಲ್ಲಿ ಶಾಸಕರಿದ್ದಾರೆ. ಹೀಗಾಗಿ ಹೈಕಮಾಂಡ್ ಹೇಳ್ತಿದೆ, ಕಾಂಗ್ರೆಸ್ ಹೈಕಮಾಂಡ್ ರಾಜೀನಾಮೆ ಕೊಡ್ತೀವಿ ಅಂದ್ರೆ ಅವ್ರು ಯಾರನ್ನು ಸಮಾಧಾನ ಮಾಡಕ್ ಹೋಗ್ಬೇಡಿ, ರಾಜೀನಾಮೆ ಕೊಟ್ರೆ ಆ ಪತ್ರವನ್ನು ಸ್ವೀಕರಿಸಿ ಎನ್ನುವ ರೀತಿಯಲ್ಲಿ ಕೂಡ ಹೇಳ್ಬಿಟ್ಟಿದ್ದಾರಂತೆ. ಹೀಗಾಗಿ ಏನೇನು ಆಗುತ್ತೆ, ನಾಳೆ ಒಂದಷ್ಟು ಕುತೂಹಲಕಾರಿ ಬೆಳವಣಿಗೆ ಆಗುವ ಸಾಧ್ಯತೆ ಇದೆ. ಅದನ್ನ ಕಾದು ನೋಡೋಣ. ಒಂದು ವೇಳೆ ಏನನ್ಸುತ್ತೆ ನಿಮಗೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ. ಹಾಗೆ ಇನ್ನೊಂದು ವಿಚಾರ ಹೇಳೋದು ಮರ್ತ್ಬಿಟ್ಟೆ, B ನಾಗೇಂದ್ರ ವಾಲ್ಮೀಕಿ ಹಗರಣದಲ್ಲಿ ಇದ್ದಂಥವರು, ಕೋಟ್ಯಾಂತರ ವಾಲ್ಮೀಕಿ ಹಗರಣ, ಜೈಲಿಗೆ ಹೋಗಿ ಜಾಮೀನಿನ ಮೇಲೆ ಬಂದ್ರು. ನೋಡಿದ್ರೆ ಸಂಪುಟದಲ್ಲಿ ಅವರ ಹೆಸರು ಕೂಡ ಇದೆ. ಏನಂತೀರಿ? ಕಮೆಂಟ್ ಮಾಡಿ.